ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ವೇದಿಕೆ ಮುಂಭಾಗದಲ್ಲಿರುವಂತಹ ಸಹಸ್ರಾರು ಮುಖಂಡರು, ಕಾರ್ಯಕರ್ತರು, ಪಕ್ಷದ ನಿಷ್ಠಾವಂತ ಸಿಪಾಯಿಗಳು ಇವತ್ತು ಪಕ್ಷದ ಏನು ರೈತರ, ಕಾರ್ಮಿಕ ಮಹಿಳೆಯರ ಏನು ಆಂದೋಲನಕ್ಕೆ ನೀವು ಭಾಗವಹಿಸಿ ಯಶಸ್ವಿ ಮಾಡಿರುವಂತ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ಒಂದು ಮಹತ್ವವನ್ನ ತಂದುಕೊಟ್ಟ ಸಹಸ್ರಾರು ಕಾರ್ಯಕರ್ತರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೋಲಾರ ಜಿಲ್ಲೆ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ, ಅವಿಭಾಜ್ಯ ಜಿಲ್ಲೆಗಳು ಎರಡೂ ಕೂಡ ಹಿಂದೆ ಬಹಳ ಗತವೈಭವನ್ನ ಕಂಡಿರುವಂತ ದಿನ. ಬಹಳ ಜನ ಕ್ರಾಂತಿಕಾರಿ ಹೆಜ್ಜೆಯನ್ನ ಇಟ್ಟಿರುವಂತ ಕ್ರಾಂತಿಕಾರ ವೀರರು, ಸ್ವತಂತ್ರ ಹೋರಾಟಗಾರರು, ರೈತ ಪರವಾಗಿ ಸಂಘಟನೆಯನ್ನ ಮಾಡಿರುವಂತ ನಾಯಕರು, ಕಾರ್ಮಿಕರಿಗಾಗಿ ತಮ್ಮ ಧ್ವನಿಯಾಗಿ ನಿಂತ ಎಷ್ಟೋ ಮಹನೀಯರು ಕೋಲಾರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆ ಮಣ್ಣಲ್ಲಿ ಹುಟ್ಟಿರುವಂತ ಮಣ್ಣದು ಆ ಪವಿತ್ರತೆಯನ್ನ ಕಾಪಾಡಿಕೊಂಡಿರುವಂತ ಕೋಲಾರ ಜಿಲ್ಲೆಯ ನಾಯಕರಿಗೆ, ಮುಖಂಡರಿಗೆ, ಕಾರ್ಯಕರ್ತರಿಗೆ, ರೈತರಿಗೆ, ರೈತ ಮಹಿಳೆಯರಿಗೆ, ನಿಷ್ಠಾವಂತರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ನಾವಿವತ್ತು ಸಂಗ್ರಾಮ ಮಹಾತ್ಮ ಗಾಂಧೀಜಿಯವರ ಉದ್ಯೋಗ ಖಾತ್ರಿ ಯೋಜನೆಯ ಏನು ಯಾವ ಮಹತ್ವದ ಕಡೆ ಹೆಜ್ಜೆ ಇಡ್ತಾ ಇತ್ತು. ಸ್ವತಂತ್ರ ಬಂದ ನಂತರ ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದಂತ ಮಹತ್ವಾಕಾಂಕ್ಷಿ ಯೋಜನೆ ಇದು. ಗಾಂಧೀಜಿಯ ಕನಸುಗಳನ್ನ ನನಸು ಮಾಡ್ಲಿಕ್ಕೋಸ್ಕರ ಬಡವರು, ರೈತರು, ಗ್ರಾಮೀಣ ಭಾಗದಲ್ಲಿರುವಂತಹ ಕೂಲಿ ಕಾರ್ಮಿಕರ ಮಕ್ಕಳಿಗೋಸ್ಕರ ದೇಗುಲಗಳನ್ನ, ಶಾಲೆಗಳನ್ನ, ವಿದ್ಯಾಸಂಸ್ಥೆಗಳನ್ನ ಕಟ್ಟಲಿಕ್ಕೆ ಸ್ವತಂತ್ರ ಇತ್ತು. ನಮ್ ಜಿಲ್ಲೆ ಇರ್ಬೋದು, ಕೋಲಾರ ಜಿಲ್ಲೆ ಇರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು, ನೀರಿಗೆ ಹಾಹಾಕಾರವನ್ನ ಎದುರಿಸಿದ್ವಿ. ನಾವು ನೂರಾರು ವರ್ಷಗಳ ಕಾಲ ನಮ್ಗೆ ಕುಡಿಯೋ ನೀರಿಗೆ ನಾವು ಕಷ್ಟ ಅನುಭವಿಸಿರುವಂತ ಜನ, ನದಿ ಮೂಲ ಇಲ್ಲದೆ ಇರುವಂತ ಜನಕ್ಕೆ ಕೆರೆ, ಕಟ್ಟೆ, ಬಾವಿಗಳನ್ನ ಅಗಿಲಿಕ್ಕೆ ಮನ್ರೇಗಾ ಅಲ್ಲಿ ಆ ಯೋಜನೆಯಲ್ಲಿ ಬಹಳ ಅವಕಾಶ ಇತ್ತು. ಅಂತ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಯಾವ ರೀತಿ ಕೇಂದ್ರ ಸರ್ಕಾರ ಅದನ್ನ ಮೊಟಕುಗೊಳಿಸ್ತಾ ಇದೆ ಅಂತಂದ್ರೆ, ಅದರ ಶಕ್ತಿಯನ್ನ ಕ್ಷೀಣಿಸುವಂತ ಯೋಜನೆಗಳನ್ನ ತರುವಂತದ್ರಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇಡೀ ರಾಜ್ಯದಲ್ಲಿ ರೈತ ಮಹಿಳೆಯರು, ಕಾರ್ಮಿಕ ಮಹಿಳೆಯರು 70 ಲಕ್ಷ ಜನ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಗಳನ್ನ ಉದ್ಧಾರ ಮಾಡುವಂತ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಶಾಲೆಗಳನ್ನ ಕಟ್ಟಿದ್ದಾರೆ, ಅಂಗನವಾಡಿಗಳನ್ನ ಕಟ್ಟಿದ್ದಾರೆ, ಕೆರೆ ಕಟ್ಟೆಗಳನ್ನ ಕಟ್ಟಿದ್ದಾರೆ. ಗ್ರಾಮ ಸ್ವರಾಜ್ಯದ ಕನಸನ್ನ ನನಸು ಮಾಡುವಂತ ದೃಷ್ಟಿಯಲ್ಲಿ ಕೆಲಸ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದೆ. ರೈತ ಮಹಿಳೆಯರಿಗೆ, ರೈತರಿಗೆ ತಮ್ಮ ಜಮೀನಲ್ಲಿ ಬೆಳೆ ಬೆಳ್ಕೊಳ್ಳಿಕ್ಕೆ. ಈಗಾಗಲೇ ನಾನು ಮಾತಾಡ್ಲಿಕ್ಕೆ ಮುಂಚೆ ನಮ್ಮ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಮಾತಾಡುವಾಗ ರೈತರು ಯಾವ ರೀತಿ ಲಾಭದಾಯಕವಾಗಿರುವಂತ ಕೃಷಿಯನ್ನ ಬೆಳೀಲಿಕ್ಕೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಎಷ್ಟು ಮಹತ್ವವಾಗಿದೆ ಅನ್ನುವಂತ ಸತ್ಯವನ್ನ ಎಳೆಯಾಗಿ ಬಿಚ್ಚಿಡ್ತಾ ಇದ್ರು. ಅದು ಸತ್ಯ. ಯಾವುದು ರೈತರಿಗೆ ಯೋಗ್ಯವಾಗಿರುವಂತ ಕಾರ್ಯಕ್ರಮ ಇರುತ್ತೆ, ಯಾವುದು ಬಡವರಿಗೆ, ಕಾರ್ಮಿಕರಿಗೆ, ಹೆಣ್ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಮಕ್ಳು ತನ್ನ ಗ್ರಾಮ ಬಿಟ್ಟು ಬೇರೆ ಕಡೆ ಆಚೆ ಬಂದು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿರುವಂತ ಹೆಣ್ಮಕ್ಳು ಓದ್ಕೊಳ್ಳೋದ್ರಲ್ಲಿ ಸ್ವಲ್ಪ ಕಡಿಮೆನೂ ಇರ್ತಾರೆ. ಅದಾದ್ಮೇಲೆ ಗ್ರಾಮೀಣ ಭಾಗದಲ್ಲಿರುವಂತ ಹೆಣ್ಮಕ್ಳಿಗೆ ಜವಾಬ್ದಾರಿ ಜಾಸ್ತಿ. ತನ್ನ ಕೂಡು ಕುಟುಂಬನ ನೋಡ್ಕೊಳ್ಬೇಕಾಗತ್ತೆ. ಮಕ್ಕಳಿಗೆ ಮತ್ತೆ ತಂದೆ ತಾಯಿಗೆ, ತನ್ನ ಅವಲಂಬಿತರಾಗಿರೋರ್ನೆಲ್ಲ ನೋಡ್ಕೊಳ್ಳುವಂತ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅಂತ ಭಾಗದಲ್ಲಿರುವಂತ ಹೆಣ್ಮಕ್ಳಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿದೆ, ಗ್ರಾಮಗಳನ್ನ ಅಭಿವೃದ್ಧಿ ಮಾಡಿದೆ. ಶಾಲೆಗಳನ್ನ ಕಟ್ಟುವಂತದ್ರಲ್ಲಿ, ಕೆರೆ ಕಟ್ಟೆಗಳನ್ನ ಕಟ್ಟುವಂತದ್ರಲ್ಲಿ, ಇಂತ ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ನಮ್ಮ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಮಹತ್ವವಾಗಿರುವಂತ ಕಾರ್ಯಕ್ರಮಗಳನ್ನ 20 ವರ್ಷಗಳ ಕಾಲ ಅದನ್ನ ಕಾಪಾಡ್ತಾ ಬಂದಿದೆ. ಆ ಮಹಾತ್ಮ ಗಾಂಧಿ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಇವರು ಮತ್ತೆ ಬೇರೆ ಏನೋ ಅದಕ್ಕೆ ಒಂದು ಹೆಸರನ್ನ ಸೃಷ್ಟಿ ಮಾಡಿ ಆ ಕಾರ್ಯಕ್ರಮದ ಮಹತ್ವವನ್ನ ಕಡಿಮೆ ಮಾಡ್ಲಿಕ್ಕೆ ರೈತರದು, ಕಾರ್ಮಿಕರದು, ಹೆಣ್ಮಕ್ಕಳದು ಕೆಲಸವನ್ನ ಕಸಿದುಕೊಂಡು ಕಾಂಟ್ರಾಕ್ಟರ್ಸ್ಗೆ ಕೊಡ್ಲಿಕ್ಕೋಸ್ಕರ ಇನ್ನ ಒಂದು ಯೋಜನೆಯನ್ನ ಮಾಡಿದ್ದಾರೆ. ಅದನ್ನ ವಿರೋಧಿಸೋಸ್ಕರ ಇವತ್ತು ನಮ್ಮ ಸರ್ಕಾರ, ನಮ್ಮ ಪಕ್ಷ
ಬಲವಾಗಿ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತ ಹೆಣ್ಮಕ್ಳ ಪರವಾಗಿ ಗಟ್ಟಿಯಾಗಿ ಧ್ವನಿಯಾಗಿ ನಿಂತಿರೋದು ಇವತ್ತು ನೀವೆಲ್ಲ ಸಾಕ್ಷಿಯಾಗಿದ್ದೀರಾ. ಇವತ್ತು ಎರಡೂ ಜಿಲ್ಲೆಯ ನಾಯಕತ್ವದ ಗುಣಗಳಿರುವಂತ ನಾಯಕರು, ಮುಖಂಡರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಶ್ರೀಮತಿ ರೂಪಮ್ಮ ಅವರಿಗೆ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ ಮಾಲೂರು ವಿಧಾನ